ನಿರ್ಮಲ ತುಂಗಭದ್ರಾ ಅಭಿಯಾನವನ್ನ ಮೂರನೇ ಹಂತದಲ್ಲಿ ಇವತ್ತು ಪಾದಯಾತ್ರೆ ಮೂಲಕ ಜನ ಜಾಗೃತಿಗೊಳಿಸುವಂತ ಕೆಲಸವನ್ನ ನಿರ್ಮಲ ತುಂಗಭದ್ರಾ ಅಭಿಯಾನದ ಸಮಿತಿಯವರು ಇದೇ 27ರಂದ ಕಿಷ್ಕಿಂಧೆಯಿಂದ ಮಂತ್ರಾಲಯದವರೆಗೆ ಪಾದಯಾತ್ರೆ ಮೂಲಕ ಜನ ಜಾಗೃತಿ ಮಾಡಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ತುಂಗಭದ್ರಾ ಅಂದ್ರ ಇವತ್ತು ಬಹಳಷ್ಟು ನಮ್ಮ ದೇಶದಲ್ಲೇ ಇರತಕ್ಕಂತ ನದಿಗಳಲ್ಲಿ ಬಹಳಷ್ಟು ಸಿಹಿ ನೀರನ್ನು ಹೊಂದಿರತಕ್ಕಂತ ಒಳ್ಳೆ ನೀರನ್ನು ಹೊಂದಿರತಕ್ಕಂತ ನದಿ ಅಂದ್ರೆ ತುಂಗಭದ್ರಾ ನದಿ ಅಂತ ಇವತ್ತು ನಾವು ದೇಶಾದ್ಯಂತ ಕೇಳ್ತೀವಿ. ಇವತ್ತು ತುಂಗಭದ್ರಾ ನದಿಗೆ ಇವತ್ತು ಎಲ್ಲ ಡ್ರೈನೇಜ್ ವಾಟರು ಎಲ್ಲ ಸೇರೋದ್ರಿಂದ ನೀರು ಕೂಡ ಕಲುಷಿತ ಆಗಿ ಇವತ್ತು ಬಹಳಷ್ಟು ತೊಂದರೆ ಆಗ್ತಾ ಇದೆ. ಆ ನಿರ್ಮಲ ತುಂಗಭದ್ರಾ ಅಭಿಯಾನವನ್ನ ಈ 27ಕ್ಕೆ ಪ್ರಾರಂಭ ಮಾಡಿ ಈ 27ನೇ ತಾರೀಕು ಸುಭಾಷ್ ಚಂದ್ರ ಬೋಸ್ ಅವರ ಮೊಮ್ಮಗಳು ಶ್ರೀಮತಿ ನೇತ್ರಾ ಚೌಧರಿ ಅವರು ಅದಕ್ಕೆ ಚಾಲನೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು ಎಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭಾಗವಹಿಸಿ ಜನ ಜಾಗೃತಿ ಮೂಡಿಸ್ತಕ್ಕಂಥವನ್ನ ಇವತ್ತು ನಿರ್ಮಲ ತುಂಗಭದ್ರಾ ಅಭಿಯಾನದಲ್ಲಿ ಜನ ಜಾಗೃತಿ ಮೂಡಿಸಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸಾರ್ವಜನಿಕರು, ಎಲ್ಲ ಮುಖಂಡರು ಕೂಡ ವಿನಂತಿಯನ್ನು ಮಾಡ್ತೇವೆ. ಎಲ್ಲ ಶ್ರೀಗಳು ಭಾಗವಹಿಸ್ತಿದ್ದಾರೆ, ಎಲ್ಲ ರಾಜಕಾರಣಿಗಳು ಭಾಗವಹಿಸ್ತಿದ್ದಾರೆ, ಎಲ್ಲ ಧರ್ಮಗುರುಗಳು ಸಹ ಭಾಗವಹಿಸ್ತಿದ್ದಾರೆ. ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು, ಜನರ ಜಾಗೃತಿಗೊಳಿಸಬೇಕು. ಮುಂದಿನ ಪೀಳಿಗೆ ಕೂಡ ತುಂಗಭದ್ರಾ ನಿರ್ಮಲವಾಗಿರ್ಬೇಕು, ಆ ಕೆಲಸದಲ್ಲಿ ಭಾಗವಹಿಸಬೇಕಂತ ಎಲ್ಲರೂ ಕೂಡ ವಿನಂತಿಯನ್ನು ಮಾಡ್ತೀನಿ.